ಹಾಯ್ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಚಾನಲ್ ಅಲ್ಲಿ ಯಾವುದೇ ಅನ್ಬಾಕ್ಸಿಂಗ್ ಮಾಡ್ತಿಲ್ಲ. ಇವತ್ತು ಎಲ್ಲ ಮೊಬೈಲ್ ಯೂಸರ್ಸ್ಗೆ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ. ಅದೇನಂದ್ರೆ ಫಿಸಿಕಲ್ ಸಿಮ್ಸ್ ನ ಹೇಗೆ ನಾವು ಈ ಸಿಮ್ ಗೆ ಕನ್ವರ್ಟ್ ಮಾಡೋದು ಅಂಡ್ ಅದೆಲ್ಲ ಏನೇನ್ ಅಡ್ವಾಂಟೇಜಸ್ ಇದೆ ಅಂತ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದೀನಿ. ಅಂಡ್ ಸದ್ಯಕ್ಕೆ ನನ್ಗೆ ಗೊತ್ತಿದ್ದಂಗೆ ಏರ್ಟೆಲ್ ಅಂಡ್ ಜಿಯೋ ಮಾತ್ರ ಈ ಸಿಮ್ ಕನ್ವರ್ಷನ್ ಫೆಸಿಲಿಟಿನ ಕೊಡ್ತಾ ಇದೆ. ಸೊ ನನ್ಗೆ ಬೇರೆ ನೆಟ್ವರ್ಕ್ ಯಾವ್ದು ಕೊಡ್ತಿದೆ ಗೊತ್ತಿಲ್ಲ. ಸೊ ನಿಮ್ಗೆ ಏನಾದ್ರೂ ಐಡಿಯಾ ಇದ್ರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾವು ವಿಡಿಯೋ ಮಾಡ್ತೀನಿ. ಸೊ ಇನ್ನೆಂತಕ್ಕೆ ವೇಟ್ ಮಾಡೋದು, ಲೆಟ್ಸ್ ರೋಲ್ ಆಫ್ ದ ವಿಡಿಯೋ. ಫಿಸಿಕಲ್ ಸಿಮ್ ಇಂದ ಈ ಸಿಮ್ ಗೆ ಕನ್ವರ್ಟ್ ಮಾಡೋ ಮುಂಚೆ ನಿಮ್ ಮೊಬೈಲ್ ಈ ಸಿಮ್ ಗೆ ಕಾಂಪ್ಯಾಟಬಲ್ ಇದೆಯಾ ಇಲ್ವಾ ಅಂತ ನಾವು ಫಸ್ಟ್ ಚೆಕ್ ಮಾಡಬೇಕು. ಫ್ಯೂ ಆಫ್ ದ ಮೊಬೈಲ್ಸ್ ವಿಚ್ ಆರ್ ಕಾಂಪ್ಯಾಟಬಲ್ ನಾನು ಆಲ್ರೆಡಿ ಲಿಸ್ಟ್ ಆನ್ ಮಾಡಿದೀನಿ, ನೀವು ಚೆಕ್ ಮಾಡಿ. ಐಫೋನ್ ಎಕ್ಸ್ ಸೀರೀಸ್ ಇಂದ ಬಂದಿರೋ ಎಲ್ಲ ಲೇಟೆಸ್ಟ್ ಮೊಬೈಲ್ಸ್ ಆಪಲ್ ಅವ್ರದ್ದು ನಿಮ್ಗೆ ಕಾಂಪ್ಯಾಟಬಲ್ ಇದೆ. ಅಂಡ್ ಸೆಕೆಂಡ್ಲಿ ನಿಮ್ಗೆ ಸ್ಯಾಮ್ಸಂಗ್, ಮೋಟೋರೋಲಾ, ಗೂಗಲ್ ಪಿಕ್ಸೆಲ್ಸ್ ಎಲ್ಲ ಹೈ ಎಂಡ್ ಮೊಬೈಲ್ಸ್ ನಿಮ್ಗೆ ಕಾಂಪ್ಯಾಟಬಲ್ ಇದೆ. ಸೊ ನಿಮ್ಮ ಹತ್ರ ಈ ಲಿಸ್ಟ್ ಆನ್ ಅಲ್ಲಿರೋ ಮೊಬೈಲ್ಸ್ ಏನಾದ್ರು ಇದ್ರೆ ಡೆಫಿನೆಟ್ಲಿ ನೀವು ಈಸಿಯಾಗಿ ಫಿಸಿಕಲ್ ಸಿಮ್ ಇಂದ ಈ ಸಿಮ್ ಗೆ ಕನ್ವರ್ಟ್ ಮಾಡಬಹುದು. ಫಸ್ಟ್ಲಿ ಇವತ್ತು ಜಿಯೋ ಫಿಸಿಕಲ್ ಸಿಮ್ ನ ನಾವು ಈ ಸಿಮ್ ಗೆ ಕನ್ವರ್ಟ್ ಮಾಡ್ತಾ ಇದೀವಿ. ಈ ಪ್ರೋಸೆಸ್ ಬಂದು ಒಂದ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತಾನೆ ಹೇಳ್ಬೋದು ನೀವು ಏರ್ಟೆಲ್ ಕಂಪೇರ್ ಮಾಡಿದ್ರೆ. ಸೊ ಬನ್ನಿ ಈ ಪ್ರೋಸೆಸ್ ನ ಸ್ಟಾರ್ಟ್ ಮಾಡೋಣ. ಸ್ಟೆಪ್ 1, ನೀವು ಗೆಟ್ ಇ ಸಿಮ್ ಅಂತ ಟೈಪ್ ಮಾಡ್ಬಿಟ್ಟು EID ನಂಬರ್ 32 ಡಿಜಿಟ್ಸ್ EID ನಂಬರ್ ಅಂಡ್ IME 15 ಡಿಜಿಟ್ಸ್ ನಂಬರ್ ನ ನೀವು 199 ಗೆ ಕಳಿಸಬೇಕು. ಹೌದು, ಈ EID ಅಂಡ್ IME ನಂಬರ್ ಎಲ್ಲಿ ಸಿಗುತ್ತೆ? ನಿಮ್ ಮೊಬೈಲ್ ನಲ್ಲಿ ಸೆಟ್ಟಿಂಗ್ಸ್ ಹೋಗಿ ಅಲ್ಲಿ ಅಬೌಟ್ ಫೋನ್ ಅಂತ ಇರುತ್ತೆ. ಸೊ ಅಲ್ಲಿ ಹೋದ್ರೆ ನಿಮ್ಗೆ ಬೋತ್ EID ಅಂಡ್ IME ನಂಬರ್ ನ ನೀವು ನೋಡಬಹುದು. ಸೊ ಈಗ ಬನ್ನಿ ಅದು ಹೇಗಿರುತ್ತೆ ಪ್ರೋಸೆಸ್ ಅಂತ ಇವಾಗ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಮೆಸೇಜಸ್ ಹೋಗಿ ಅಲ್ಲಿ ಕಂಪೋಸ್ ಹೋಗಿ ಅಲ್ಲಿ 199 ಅಂತ ಪ್ರೆಸ್ ಮಾಡಿ ನಿಮ್ಗೆ ಜಿಯೋ ಜನರಲ್ ಹೆಲ್ಪ್ ಲೈನ್ ಅಂತ ಬರುತ್ತೆ. ಅಲ್ಲಿ ಟೆಕ್ಸ್ಟ್ ಮೆಸೇಜ್ ಮಾಡಿ, ಕ್ಯಾಪಿಟಲ್ ಲೆಟರ್ ಅಲ್ಲಿ ಗೆಟ್ ಇ ಸಿಮ್ ಅಂತ ಟೈಪ್ ಮಾಡಿ ಸ್ಪೇಸ್. ಈಗ EID ನಂಬರ್ ನ ನಾವು ಪೇಸ್ಟ್ ಮಾಡಬೇಕು. ಸೆಟ್ಟಿಂಗ್ಸ್ ಹೋಗಿ ಮೊಬೈಲ್ ನ ಸೆಟ್ಟಿಂಗ್ಸ್ ಅಲ್ಲಿ ಜನರಲ್ ಅಲ್ಲಿ ಅಬೌಟ್ ಹೋಗಿ ಅಲ್ಲಿ ನೀವು EID ನಂಬರ್ ನ ನೋಡಬಹುದು. ಕಾಪಿ ಮಾಡಿ ಈಗ ಮೆಸೇಜ್ ಹೋಗಿ ಅಲ್ಲಿ ಪೇಸ್ಟ್ ಮಾಡಿ ಸ್ಪೇಸ್. ಈಗ IME ನಂಬರ್ ನ ನಾವು ಪೇಸ್ಟ್ ಮಾಡಬೇಕು. IME ನಂಬರ್ನ ಪೇಸ್ಟ್ ಮಾಡಿ. ಬಿ ಕೇರ್ಫುಲ್, IME ನಂಬರ್ ತುಂಬಾನೇ ಸ್ಪೇಸ್ ಇದೆ, ಅದನ್ನೆಲ್ಲ ಕ್ಲಿಯರ್ ಮಾಡಿ. ಈಗ ಸೆಂಡ್ ಮಾಡಿ. ಒಂದ್ಸರಿ ನೀವು 199 ಗೆ ಮೆಸೇಜ್ ಕಳಿಸಿದ ಮೇಲೆ ನಿಮ್ಗೆ ಜಿಯೋ ಕಡೆಯಿಂದ 2 ಮೆಸೇಜ್ ಬರುತ್ತೆ. ಫಸ್ಟ್ ಒನ್ ಬಂದು ನಿಮ್ಗೆ ಇ ಸಿಮ್ ಆಕ್ಟಿವೇಶನ್ ಕೋಡ್ ಅಂಡ್ ಸೆಕೆಂಡ್ ಮೆಸೇಜ್ ಬಂದು ನಿಮ್ಗೆ ಥ್ಯಾಂಕ್ ಯು ಫಾರ್ ಇನಿಶಿಯೇಟಿಂಗ್ ದ ಇ ಸಿಮ್ ಅಪ್ಗ್ರೇಡ್ ರಿಕ್ವೆಸ್ಟ್ ಅಂತ ಬರುತ್ತೆ. ಅಲ್ಲಿ ನಿಮ್ಗೆ 19 ಡಿಜಿಟ್ ಇ ಸಿಮ್ ಕೋಡ್ ನ ನೀವು ನೋಡಬಹುದು. ಸೊ ಆ 2 ಮೆಸೇಜಸ್ ನ ಡಿಲೀಟ್ ಮಾಡಬೇಡಿ, ಬೇಕಾಗುತ್ತೆ. ಥರ್ಡ್ ಸ್ಟೆಪ್ ಏನಂದ್ರೆ ನೀವು ಆಲ್ರೆಡಿ ಜಿಯೋ ಕಡೆಯಿಂದ ರಿಸೀವ್ ಮಾಡ್ಕೊಂಡಿರುವ 19 ಡಿಜಿಟ್ಸ್ ವರ್ಚುವಲ್ ಇ ಸಿಮ್ ನ ನೀವು ನೋಟ್ ಮಾಡ್ಕೊಳ್ಳಿ. ಸೊ ಈಗ ನೀವು SIM CHG ಅಂತ 199 ಗೆ ಕಳಿಸಬೇಕು. 199 ನ ಕ್ಲಿಕ್ ಮಾಡಿ ಅಲ್ಲಿ SIM ಎಲ್ಲ ಕ್ಯಾಪಿಟಲ್ ಲೆಟರ್ ಅಲ್ಲಿ SIM CHG ಸ್ಪೇಸ್ 19 ಡಿಜಿಟ್ ಇ ಸಿಮ್ ನ ಇ ಸಿಮ್ ಕಾರ್ಡ್ ನಂಬರ್ ನ ಇಲ್ಲಿ ಪೇಸ್ಟ್ ಮಾಡಿ. ಇವಾಗ ಕಳಿಸಿ. ಸೊ ಒಂದ್ಸರಿ ನೀವು 19 ಡಿಜಿಟ್ ವರ್ಚುವಲ್ ಇ ಸಿಮ್ ಕಾರ್ಡ್ ನ ನೀವು ಜಿಯೋ ಕಳಿಸಾದ್ಮೇಲೆ ನಿಮ್ಗೆ ಫೋರ್ತ್ ಸ್ಟೆಪ್ ಅಲ್ಲಿ ನಿಮ್ಗೆ ಒಂದು ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ ಜಿಯೋ ಕಡೆಯಿಂದ. ಏನಂತ? ಥ್ಯಾಂಕ್ ಯು ಫಾರ್ ಗಿವಿಂಗ್ ದ ರಿಕ್ವೆಸ್ಟ್ ಫಾರ್ ಇ ಸಿಮ್ ಅಪ್ಗ್ರೇಡೇಷನ್ ಅಂತ. ಸೊ ಅವ್ರು ನಮ್ಗೆ ಅಪ್ಡೇಟ್ ನ ಶೇರ್ ಮಾಡೋದಕ್ಕೆ 2 ಅವರ್ಸ್ ಆಗುತ್ತೆ ಅಂತ ಅಂದಿದ್ದಾರೆ. ಸೊ ಲೆಟ್ಸ್ ವೈಟ್ ಫಾರ್ 2 ಅವರ್ಸ್. ಸೊ ಆಫ್ಟರ್ 2 ಅವರ್ಸ್ ನನಗೆ ಜಿಯೋ ಕಡೆಯಿಂದ ಮೆಸೇಜ್ ಬರುತ್ತೆ, ಥ್ಯಾಂಕ್ ಯು ಫಾರ್ ಕನ್ಫರ್ಮಿಂಗ್ ದ ಡಿವೈಸ್ ಡೀಟೇಲ್ಸ್ ಫಾರ್ ಇ ಸಿಮ್ ಅಪ್ಗ್ರೇಡೇಷನ್ ಅಂತ. ಸೊ ನಿಮ್ಗೆ ಕನ್ಫರ್ಮೇಶನ್ ಆಗಿದ್ರೆ ನಿಮ್ಗೆ ಒಪ್ಪಿಗೆ ಇದ್ರೆ 1 ಅಂತ ಪ್ರೆಸ್ ಮಾಡಿ 183 ಗೆ ಅಂದ್ರು. ಸೊ ನಾನು 1 ಅಂತ ಪ್ರೆಸ್ ಮಾಡಿದೀನಿ, 183 ಗೆ ಮೆಸೇಜ್ ಕೂಡ ಕಳ್ಸಿದೀನಿ. ಅದಾದ್ಮೇಲೆ ನನಗೆ ಇನ್ನೊಂದು ಮೆಸೇಜ್ ಬಂತು ಜಿಯೋ ಕಡೆಯಿಂದ. ನಿಮ್ಗೆ ಕಾಲ್ ಕೂಡ ಬರುತ್ತೆ. ನಿಮ್ಗೆ ಆಲ್ರೆಡಿ ಕಳಿಸಿರುವಂತಹ 19 ಡಿಜಿಟ್ ಇ ಸಿಮ್ ನಂಬರ್ ನ ಕಾಲ್ ಮಾಡಿದಾಗ ಟೈಪ್ ಮಾಡ್ಬಿಟ್ಟು ಕನ್ಫರ್ಮೇಶನ್ ಕೊಡಿ ಅಂದಿದ್ದಾರೆ. ಸೊ ಡೆಫಿನೆಟ್ಲಿ ನಾನು ಅದನ್ನ ಮಾಡ್ತೀನಿ. ಸೊ
ನಾನೀಗ ಮಾತಾಡಾಗಿದೆ ಜಿಯೋ ಅವ್ರ ಜೊತೆ. 19 ಡಿಜಿಟ್ ಇ ಸಿಮ್ ನಂಬರ್ನ ಕೂಡ ಟೈಪ್ ಮಾಡಿ ಕನ್ಫರ್ಮೇಶನ್ ಕೊಟ್ಟಿದ್ದೀನಿ. ಅದಾದ್ಮೇಲೆ ನನಗೆ ಇನ್ನೊಂದು ಮೆಸೇಜ್ ಬಂತು ಅವ್ರ ಕಡೆಯಿಂದ, ಥ್ಯಾಂಕ್ ಯು ಫಾರ್ ಕನ್ಫರ್ಮಿಂಗ್ ದ ನ್ಯೂಸ್ ಇ ಸಿಮ್ ನಂಬರ್ ವಿಚ್ ವಾಸ್ ಇಶ್ಯೂಡ್ ಫಾರ್ ಜಿಯೋ ನಂಬರ್ ಅಂತ ನನ್ನ ನಂಬರ್ ಬಂದಿದೆ. ಸೊ ಆ್ಯಂಡ್ ಇಟ್ ಶಾರ್ಟ್ಲಿ ಆಲ್ಮೋಸ್ಟ್ ಲೈಕ್ 24 ಅವರ್ಸ್ ಇವಾಗ ನನ್ನ ಮೆಸೇಜಸ್ ಎಲ್ಲ ಕಂಪ್ಲೀಟ್ಲಿ ಬ್ಲಾಕ್ ಮಾಡಿದ್ದಾರೆ. ಯಾವುದೇ ಮೆಸೇಜಿಂಗ್ ಸರ್ವಿಸಸ್ ಇರೋದಿಲ್ಲ, ಇನ್ಕಮಿಂಗ್ ಅಂಡ್ ಔಟ್ ಗೋಯಿಂಗ್ ಫಾರ್ ಸೆಕ್ಯೂರಿಟಿ ಇಶ್ಯೂಸ್. ಸೊ ಈಗ ನನ್ನ ಇ ಸಿಮ್ ಆಕ್ಟಿವೇಟ್ ಆಗಿದೆ. ಸೊ ಅದನ್ನ ಹೇಗೆ ಇವಾಗ ನಮ್ಮ ಮೊಬೈಲ್ಗೆ ಆಕ್ಟಿವೇಟ್ ಮಾಡೋದು ತೋರಿಸ್ತೀನಿ. ನಿಮ್ಮ ಮೊಬೈಲ್ಗೆ ಇ ಸಿಮ್ ಕಾನ್ಫಿಗರೇಷನ್ ಮಾಡೋದು ತುಂಬಾನೇ ಈಸಿ. ಅದೇ ಹೇಗೆ ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಮೊಬೈಲ್ ಡೇಟಾ ಅಂತ ಇರುತ್ತೆ. ಸೊ ಮೊಬೈಲ್ ಡೇಟಾನ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಆಡ್ ಡೇಟಾ ಪ್ಲಾನ್ ಅಂತ ಇರುತ್ತೆ. ನಿಮಗೆ 2 ಆಪ್ಷನ್ಸ್ ಇರುತ್ತೆ. ಒಂದು QR ಕೋಡ್ ಇರುತ್ತೆ, ಅಥವಾ ನೀವು ಮ್ಯಾನ್ಯುಲಿ ಕೂಡ ಎಂಟರ್ ಮಾಡ್ಬೋದು. ಇಲ್ಲಿ ನಾನು ಸೆಕೆಂಡ್ ಮೆಥಡ್ನ ಯೂಸ್ ಮಾಡ್ತಾ ಇದ್ದೀನಿ, ಮ್ಯಾನ್ಯುಲಿ ಎಂಟರ್ ಮಾಡೋದು. ನಿಮ್ಗೆ ಆಲ್ರೆಡಿ ಫಸ್ಟ್ ಟೈಮ್ ನಿಮ್ಗೆ ಒಂದು ಮೆಸೇಜ್ ಬಂದಿರುತ್ತೆ ಜಿಯೋ ಕಡೆಯಿಂದ. ಸೊ ಅಲ್ಲಿ ನಿಮಗೆ SMTP ಅಡ್ರೆಸ್ ಕೂಡ ಇರುತ್ತೆ. ಇವಾಗ ನಾನು ಅಲ್ಲಿಂದ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ನಿಮಗೆ HTTP ಅಂತ ಲಿಂಕ್ ಕೂಡ ಬಂದಿದೆ, ಅದನ್ನ ಜಸ್ಟ್ ರಿಮೂವ್ ಮಾಡಿ. ಸೊ ಬರೀ SMTP ಅಂತ ಇರೋದನ್ನ ಪ್ರೆಸ್ ಮಾಡಿ. ಸೊ ಪೇಸ್ಟ್ ಮಾಡಿ. ನೆಕ್ಸ್ಟ್ ನಿಮಗೆ ಆಕ್ಟಿವೇಶನ್ ಕೋಡ್ ಕೂಡ ಅಲ್ಲೇ ನೀವು ಫಸ್ಟ್ ಮೆಸೇಜ್ ಅಲ್ಲೇ ನೋಡ್ಬೋದು. ಅದನ್ನ ಕಾಪಿ ಮಾಡಿ ಅಂಡ್ ಇಲ್ಲಿ ಪೇಸ್ಟ್ ಮಾಡಿ ಹೀಗೆ. ಸೊ ಅದಾದ್ಮೇಲೆ ನಿಮಗೆ ಕನ್ಫರ್ಮೇಶನ್ ಕೋಡ್ ಇದೆ, ಅದು ಆಪ್ಷನಲ್. ಬೇಕಂದ್ರೆ ನೀವು ಸೇಮ್ ಅದನ್ನೇ ಕಾಪಿ ಪೇಸ್ಟ್ ಮಾಡ್ಬೋದು, ಇಟ್ಸ್ ಆಪ್ಷನಲ್. ಸೊ ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಆಡ್ ಡೇಟಾ ಪ್ಲಾನ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ ಆಡ್ ಆಗುತ್ತೆ. ಅಂಡ್ ನಿಮ್ಗೆ ಇದರಲ್ಲಿ ಆಪ್ಷನ್ಸ್ ಇದೆ. ನಾನು ಆಲ್ರೆಡಿ ನನ್ನ ಈ ಫೋನ್ ಅಲ್ಲಿ ನನ್ನ ಹತ್ರ ಏರ್ಟೆಲ್ ಇ ಸಿಮ್ ಕೂಡ ಇದೆ. ಸೊ ಇದು ನನಗೆ ಸೆಕೆಂಡರಿ ಇ ಸಿಮ್ ಆಗುತ್ತೆ. ಸೊ ಅದು ಆಪ್ಷನ್ ಆಗುತ್ತೆ, ನೀವು ಯಾವ್ದು ಬೇಕೋ ಅದನ್ನ ಸೆಟ್ ಮಾಡ್ಕೋಬಹುದು. ಜಿಯೋ ಫಿಸಿಕಲ್ ಸಿಮ್ ಇಂದ ಇ ಸಿಮ್ ಗೆ ಕನ್ವರ್ಟ್ ಆಗೋ ಪ್ರೋಸೆಸ್ ನೀವು ನೋಡಿದ್ರಿ. ಈ ಪ್ರೋಸೆಸ್ ತುಂಬಾನೇ ಕಾಂಪ್ಲಿಕೇಟೆಡ್ ಅಂತ ಹೇಳ್ಬೋದು. ನಾನು ಆಲ್ರೆಡಿ ಏರ್ಟೆಲ್ ಫಿಸಿಕಲ್ ಸಿಮ್ ಇಂದ ಇ ಸಿಮ್ ಕನ್ವರ್ಟ್ ಮಾಡಾಗಿದೆ. ಸೊ ಏರ್ಟೆಲ್ ಅಲ್ಲಿ ಪ್ರೋಸೆಸ್ ತುಂಬಾನೇ ಈಸಿ. ಜಸ್ಟ್ ನೀವು 3 ಸ್ಟೆಪ್ಸ್ ನ ಫಾಲೋ ಆಗಬೇಕು. ಫಸ್ಟ್ ಏನಂದ್ರೆ ನೀವು ಒಂದು SMS ಮಾಡಬೇಕು. ಇ ಸಿಮ್ ಸ್ಪೇಸ್ ನಿಮ್ ರಿಜಿಸ್ಟರ್ ಇಮೇಲ್ ಐಡಿ ನ ಟೈಪ್ ಮಾಡಿ 121 ಗೆ ನೀವು ಕಳಿಸಬೇಕು. ಸೊ ಒಂದ್ಸರಿ ಕಳ್ಸಾದ್ಮೇಲೆ ನಿಮ್ಗೆ ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ ಏರ್ಟೆಲ್ ಕಡೆಯಿಂದ. ಅದಕ್ಕೆ 1 ಅಂತ ಟೈಪ್ ಮಾಡಿ ವಿತಿನ್ 1 ಮಿನಿಟ್ ಅಲ್ಲಿ ನೀವು ರಿಪ್ಲೈ ಮಾಡಬೇಕು. ಒಂದ್ಸಲಿ ರಿಪ್ಲೈ ಮಾಡಾದ್ಮೇಲೆ ನಿಮ್ಗೆ ಏರ್ಟೆಲ್ ಕಡೆಯಿಂದ ಒಂದು ಕನ್ಫರ್ಮೇಶನ್ ಕಾಲ್ ಬರುತ್ತೆ. ಅದಾದ್ಮೇಲೆ ನಿಮ್ಗೆ ಏರ್ಟೆಲ್ ಅವರು QR ಕೋಡ್ ನ ನಿಮ್ ರಿಜಿಸ್ಟರ್ಡ್ ಇಮೇಲ್ ಐಡಿಗೆ ಕಳಿಸ್ತಾರೆ. ಈ QR ಕೋಡ್ ನೀವು ಆಕ್ಟಿವೇಟ್ ಮಾಡ್ಕೊಳ್ಳೋವರೆಗೂ ನಿಮ್ಗೆ ಈ ಮೊಬೈಲ್ ಫಿಸಿಕಲ್ ಸಿಮ್ ಕಾರ್ಡ್ ಯೂಸ್ ಮಾಡ್ಕೋಬಹುದು. ನೀವು ಕಾಲ್ಸ್ ಮಾಡ್ಕೋಬಹುದು, ಮೆಸೇಜಸ್ ಎಲ್ಲ ಮಾಡಬಹುದು, ಎಲ್ಲ ಈಸಿಯಾಗಿ ಮಾಡಬಹುದು. ಒಂದ್ಸರಿ ನೀವು ಈ QR ಕೋಡ್ ಆಕ್ಟಿವೇಟ್ ಮಾಡಾದ್ಮೇಲೆ ನಿಮ್ಗೆ ಈ ಫಿಸಿಕಲ್ ಸಿಮ್ ಕಾರ್ಡ್ ಯೂಸ್ ಆಗಲ್ಲ. ಈ QR ಕೋಡ್ ಹೇಗೆ ನಾವು ಆಕ್ಟಿವೇಟ್ ಮಾಡೋದು? ಸೊ ಸೆಟ್ಟಿಂಗ್ಸ್ ಹೋಗಿ ಅಲ್ಲಿ ನಿಮ್ಗೆ ಮೊಬೈಲ್ ಡೇಟಾ ಅಂತ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಆಡ್ ಡೇಟಾ ಪ್ಲಾನ್ ಅಂತ ಇದೆ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸ್ಕ್ಯಾನ್ ಮಾಡೋದಕ್ಕೆ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ನೀವು ಈ QR ಕೋಡ್ ನ ಸ್ಕ್ಯಾನ್ ಮಾಡಿ, ಅಷ್ಟೇ ಸಿಂಪಲ್. ಸೊ ನೀವು ಸ್ಕ್ಯಾನ್ ಮಾಡಾದ್ಮೇಲೆ ನಿಮ್ಗೆ ನೀವು ಈ ಫಿಸಿಕಲ್ ಸಿಮ್ ಇಂದ ಈ ಸಿಮ್ಗೆ ನಿಮ್ದು ಸಿಮ್ ಕಾರ್ಡ್ ಈಸಿಯಾಗಿ ಕನ್ವರ್ಟ್ ಆಗಿದೆ. ಸೊ ಸಿಂಪಲ್ ಪ್ರೋಸೆಸ್. ಈ 3 ಸ್ಟೆಪ್ಸ್ ನ ಫಾಲೋ ಆಗಿ ಈಸಿಯಾಗಿ ಫಿಸಿಕಲ್ ಸಿಮ್ ಇಂದ ಈ ಸಿಮ್ಗೆ ಕನ್ವರ್ಟ್ ಮಾಡ್ಕೋಬಹುದು. ಬಟ್ ಇದರಲ್ಲೂ ಒಂದು ತೊಂದರೆ ಇದೆ. ಏನಂದ್ರೆ ಏನಾದ್ರೂ ಇಂಪಾರ್ಟೆಂಟ್ ಏನಾದ್ರೂ ನಿಮ್ಗೆ ಏನಾದ್ರೂ ಕೆಲಸ ಇದ್ರೆ ಅದು ನೀವು ಬೇಗ ಮುಗಿಸ್ಕೋಬೇಕು. ಯಾಕಂದ್ರೆ ಒಂದ್ಸರಿ ನಿಮ್ ಫಿಸಿಕಲ್ ಸಿಮ್ ಇಂದ ಈ ಸಿಮ್ ಕಾರ್ಡ್ಗೆ ನೀವು ಕನ್ವರ್ಟ್ ಮಾಡಾದ್ಮೇಲೆ ಒಂದಿನ ಫುಲ್ 24 ಅವರ್ಸ್ ನಿಮ್ ಮೆಸೇಜಸ್ ಎಲ್ಲ ಬ್ಲಾಕ್ ಆಗಿರುತ್ತೆ. ಯಾವುದೇ ತರ ಮೆಸೇಜಸ್ ಮಾಡಂಗಿಲ್ಲ, ನಿಮ್ ಮೆಸೇಜಸ್ ಬರೋದಿಲ್ಲ. ಸೊ ಇದರಿಂದ ನಿಮ್ಗೆ ಏನಾದ್ರೂ OTPs ಬರೋದಾಗ್ಲಿ, ಅಥವಾ ನೀವು ಯಾರಿಗಾದ್ರೂ ಏನಾದ್ರೂ ಪೇ ಮಾಡೋದಕ್ಕೆ ನಿಮ್ಗೆ OTPs ಬೇಕೇ ಬೇಕಾಗುತ್ತೆ. ಸೊ ಏನಾದ್ರೂ ಆತರ ಇಂಪಾರ್ಟೆಂಟ್ ಕೆಲಸ ಇದ್ರೆ ಫಸ್ಟೇ ಮುಗಿಸ್ಕೊಳ್ಳಿ. ಫ್ರೀ ಇದ್ದಾಗ ನೀವು ನಿಮ್ ಸಿಮ್ ಕಾರ್ಡ್ ನ ನೀವು ಈ ಸಿಮ್ ಆಗಿ ನೀವು ಕನ್ವರ್ಟ್ ಮಾಡ್ಕೋಬಹುದು. ಸೊ ಅದೊಂದು ಸಜೆಷನ್ ಬಿಟ್ರೆ, ಸೊ ಓವರ್ ಆಲ್ ಆಗಿ ಬಟ್ ನನ್ನ ಕೇಳಿದ್ರೆ ಜಿಯೋ ಅಂಡ್ ಏರ್ಟೆಲ್ ಕಂಪೇರ್ ಮಾಡಿದ್ರೆ ನಂಗೆ ಏರ್ಟೆಲ್ ಅಂತೂ ತುಂಬಾನೇ ಇಷ್ಟ ಆಯ್ತು. ಪ್ರೋಸೆಸ್ ತುಂಬಾನೇ ಈಸಿ. ಸೊ ಈಗ ಈ ಮೊಬೈಲ್ ಅಲ್ಲಿ 2 ಇ ಸಿಮ್ ಇದೆ, ಬಟ್ ಅಟ್ ಎ ಟೈಮ್ ನೀವು 2 ಇ ಸಿಮ್ ನ ಯೂಸ್ ಮಾಡಕ್ಕಾಗಲ್ಲ. ಒಂದು ಇ ಸಿಮ್ ಅಂಡ್ ಇನ್ನೊಂದು ಫಿಸಿಕಲ್ ಸಿಮ್ ಆದ್ರೆ ನೀವು ಈಸಿಯಾಗಿ ಯೂಸ್ ಮಾಡಬಹುದು. ಬಟ್ ಈಗ ನಾನು ಯಾವ್ದಾದ್ರು ಕಾಲ್ಸ್ ಮಾಡ್ಬೇಕು ಜಿಯೋ ಇಂದ ಅಂದ್ರೆ ನಾನು ಇವಾಗ ಜಿಯೋಗೆ ಸ್ವಿಚ್ ಮಾಡ್ಕೊಂಡು ಜಿಯೋ ನಂಬರ್ ನ ಯೂಸ್ ಮಾಡಬೇಕು, ಅಥವಾ ಏರ್ಟೆಲ್ ಗೆ ಸ್ವಿಚ್ ಮಾಡ್ಕೊಂಡು ನಾನು ಏರ್ಟೆಲ್ ನಂಬರ್ ನ ಯೂಸ್ ಮಾಡಬೇಕು. ಸೊ ನನ್ನ ಸಜೆಷನ್ ಏನಂದ್ರೆ ನೀವು ಒಂದು ಇ ಸಿಮ್ ಅಂಡ್ ಒಂದು ಫಿಸಿಕಲ್ ಸಿಮ್ ಇದ್ರೆ ನಿಮ್ಗೆ ಯೂಸ್ ಮಾಡೋದಕ್ಕೆ ತುಂಬಾ ಕಂಫರ್ಟೇಬಲ್ ಆಗುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಇದೇ ತರ ತುಂಬಾ ಕನ್ಫ್ಯೂಷನ್ಸ್ ಆಗುತ್ತೆ. ಓವರ್ ಆಗಿ ಏರ್ಟೆಲ್ ಫಿಸಿಕಲ್ ಸಿಮ್ ಟು ಇ ಸಿಮ್ ಕನ್ವರ್ಟ್ ಮಾಡೋದು ಈಸಿ ಆಯ್ತಾ ಅಥವಾ ಜಿಯೋದಲ್ಲಿ ಈಸಿ ಆಯ್ತಾ ಅಂತ ನೀವು ನನ್ನ ಕೇಳಿದ್ರೆ ಡೆಫಿನೆಟ್ಲಿ ನಾನು ಏರ್ಟೆಲ್ ಗೆ ವೋಟ್ ಮಾಡ್ತೀನಿ. ಯಾಕಂದ್ರೆ ನಿಮ್ಗೆ ಪ್ರೋಸೆಸ್ ತುಂಬಾನೇ ಸಿಂಪಲ್ ಆಗಿತ್ತು ಅಂಡ್ ಅಷ್ಟೊಂದೇನು ಟೈಮ್ ಕನ್ಸ್ಯೂಮಿಂಗ್ ಇರಲಿಲ್ಲ. ನಿಮ್ಗೆ QR ಕೋಡ್ ಕೂಡ ಇತ್ತು, ಜಸ್ಟ್ ಟ್ಯಾಪ್ ಮಾಡಿದ್ರೆ ಈಸಿಯಾಗಿ ಅಪ್ಡೇಟ್ ಆಗ್ತಾ ಇತ್ತು ಡೇಟಾ ಪ್ಲಾನ್ ಗೆ. ಬಟ್ ಜಿಯೋದಲ್ಲಿ ಎಲ್ಲ ನೀವು ಮ್ಯಾನ್ಯುಲಿ ಎಂಟರ್ ಮಾಡಬೇಕಿತ್ತು ಅಂಡ್ ಕಾಂಪ್ಲಿಕೇಟೆಡ್ ಇತ್ತು ಪ್ರೋಸೆಸ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆ ನಾನು ಮುಂದೆ ಬರಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಬೇಕು ಅಂಡ್ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಅಂಡ್ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ ಫಾಲೋ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.